ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭ ಆಗಿರೋ ಹೊತ್ತಲ್ಲಿ ಯತ್ನಾಳ್ಗೆ ದೊಡ್ಡದೊಂದು ಆಘಾತ ಎದುರಾಗಿದೆ. ಅದು ಶಾಸಕರಿಂದಲೇ ಸಿಕ್ಕಿರುವಂತಹ ಶಾಕ್. ಏನದು ಹಾಗಾದ್ರೆ? ಅಸಲಿಗೆ ರಾಜ್ಯ ಉಸ್ತುವಾರಿ ಬಂದು ರಿಪೋರ್ಟ್ ಅನ್ನ ತಗೊಂಡು ಹೋಗಿದ್ದಾರೆ. ಹೈಕಮಾಂಡ್ಗೆ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ ಮತ್ತು ಅದರ ಆಧಾರದಲ್ಲಿ ಒಂದಿಷ್ಟು ನಿರ್ಣಯಗಳಾಗ್ತವೆ ಮತ್ತು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಉಸ್ತುವಾರಿಯಲ್ಲಿ ನಡೆಯುತ್ತೆ. ಈ ಹೊತ್ತಲ್ಲಿ ಶಾಸಕರು ಯಾವ ರೀತಿ ಆಘಾತವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಚಾರ್ಜ್ ಶೀಟ್ ಅನ್ನು ಇಟ್ಟಿದ್ದಾರೆ, ಪಾಯಿಂಟ್ ಬೈ ಪಾಯಿಂಟ್ ಯಾವ ರೀತಿ ಹೈಕಮಾಂಡ್ ಮುಂದೆ ರಿಪೋರ್ಟ್ ಸಬ್ಮಿಟ್ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್. ಕಮಲಪಾಳ್ಯದ ಬೆಳವಣಿಗೆ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯ ಉಸ್ತುವಾರಿ ಎಲ್ಲ ಶಾಸಕರ ಕಂಪ್ಲೇಂಟ್ಸ್ಗೆ ಸುಸ್ತಾಗಿ ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಆಕ್ರೋಶ ಭುಗಿಲೆದ್ದಿದೆ. ಅದು ಕೂಡ ಯತ್ನಾಳ್ ವಿರುದ್ಧ ಅನ್ನೋದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಯತ್ನಾಳ್ ಟೀಮ್ ಸೆಡ್ ಹೊಡಿತು, ಬರಲೇ ಇಲ್ಲ. ಬೊಮ್ಮಾಯಿ ಸೇರಿದಂತೆ ಒಂದಿಷ್ಟು ಶಾಸಕರು ಕೂಡ ಬರಲಿಲ್ಲ. ಸಿ ಪಾಟೀಲ್ರು, ಅಭಯ್ ಪಾಟೀಲು, ಸುರೇಶ್ ಕುಮಾರು, ಕೆಲವಾರು ಶಾಸಕರು ಬರಲಿಲ್ಲ ಈ ಮೀಟಿಂಗಿಗೆ. ಯತ್ನಾಳ್ ಬಣದ ಜಾರಕಿಹೊಳಿ ಇನ್ನಿತರರು ಕೂಡ ಬರಲಿಲ್ಲ. ಓವರ್ ಆಲ್ ಅಲ್ಲಿ ಬರೆದಿದ್ದವರೆಷ್ಟು ಬಂದವರೆಷ್ಟು ಅನ್ನುವಂಥ ಹೆಡ್ ಕೌಂಟ್ ನಂಬರ್ 1 ಶಾಕ್ ಯತ್ನಾಳ್ ಅವ್ರಿಗೆ ಸಿಕ್ಕಿರುವ ಮೊದಲ ಆಘಾತ. ಚಾರ್ಜ್ ಶೀಟಲ್ಲಿ ಏನಿದೆ ಅನ್ನೋ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀವಿ ನೋಡಿ. ಅಲ್ಲಿ 50ಕ್ಕೂ ಹೆಚ್ಚು ಜನ ಶಾಸಕರು, 10-15 ಜನ MLCಗಳು, 3-4 ಜನ ಸಂಸದರು ಹಾಜರಿದ್ದರು. ಈ ಪೈಕಿ ಬಹುಪಾಲು ಶಾಸಕರು ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ಇದು ಯತ್ನಾಳ್ಗೆ ಎದುರಾಗಿರುವ ಆಘಾತ ಹೈಕಮಾಂಡ್ ನಾಯಕರ ಮುಂದೆ ಉಸ್ತುವಾರಿಯ ಎದುರು. ಯಾಕಂದ್ರೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ಉಸ್ತುವಾರಿ ನಡೆಸಿಲ್ಲ, ಆದರೆ ಅಭಿಪ್ರಾಯ ಸಂಗ್ರಹವಾಗಿದ್ದು ಇದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಡಲಿದ್ದಾರೆ. ಯಾರ ಅಭಿಪ್ರಾಯ ಏನಿದೆ ಅಂತ. ಜಿಲ್ಲಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ಚರ್ಚೆಯಾಗಿದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಅಭಿಪ್ರಾಯ ಸಂಗ್ರಹವಾಗದಿದ್ರೂ ಕೂಡ ಶಾಸಕರು ತಾವಾಗಿಯೇ ಕೊಟ್ಟಿದ್ದಾರೆ. ಮಾಜಿ ಶಾಸಕರು, ಮಾಜಿ ಸಚಿವರುಗಳು, ಬೇರೆಯವರು ಕೂಡ ತಮ್ಮ ಅಭಿಪ್ರಾಯಕ್ಕೂ ಮನ್ನಣೆ ಕೊಡಬೇಕು ಅಂತ ಅವರು ಕೂಡ ರಿಪೋರ್ಟ್ ಕಾರ್ಡನ್ನು ಇಟ್ಟಿದ್ದಾರೆ. ಏನಿದೆ ಅದರಲ್ಲಿ ಹಾಗಾದ್ರೆ ಅನ್ನೋದನ್ನು ನೋಡ್ತಾ ಹೋಗೋಣ ಒಂದಾದ್ಮೇಲೆ ಒಂದು. ನೋಡಿ, ಶಾಸಕರು ಹೇಳ್ತಿರೋದು ಇಷ್ಟೇ. ಸರಿ, ವಿಜಯೇಂದ್ರ ಏನೂ ಮಾಡಿಲ್ಲ ಅನ್ನೋದೇ ಆಗಿದ್ರೆ 1 ವರ್ಷದ ಲೆಕ್ಕವನ್ನೇ ತೆಗೆಯೋಣ. 1 ವರ್ಷದಲ್ಲಿ ಏನೇನಾಗಿದೆ, 1 ವರ್ಷದಲ್ಲಿ ಏನೇನು ಮಾಡೋಕ್ ಸಾಧ್ಯ ಇದೆ ಹಾಗಾದ್ರೆ ಒಬ್ಬ ವ್ಯಕ್ತಿಗೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ತಲೆದಂಡ ಆಗಿದೆ. ನಾಗೇಂದ್ರ ಮಿನಿಸ್ಟರ್ ವಾಲ್ಮೀಕಿ ಕೇಸಲ್ಲಿ ರಾಜೀನಾಮೆ ಕೊಡುವಂತಾಯ್ತು. ಸೊ ರಾಜೀನಾಮೆ ಕೊಡೋ ತನಕ ಪ್ರತಿಪಕ್ಷ ಜವಾಬ್ದಾರಿಯುತವಾಗಿ ಹೋರಾಟ ಮಾಡುವಲ್ಲಿ ಯಶಸ್ವಿ ಆಯಿತು ಅಂತ ಅಲ್ವಾ ಅರ್ಥ ಅನ್ನುವ ಪಾಯಿಂಟನ್ನು ಹೈಕಮಾಂಡ್ ಮುಂದೆ ಇಟ್ಟಿದೆ ಶಾಸಕರ ಬಣ. ಮತ್ತೊಂದು ಕಡೆ ಮೂಡಾ ಕೇಸ್ನಲ್ಲಿ 14 ಸೈಟ್ಗಳು ವಾಪಸ್ ಆದವು. ಈಗ ಕಾನೂನು ಹೋರಾಟ ನಡೀತಾ ಇದೆ. CBIಗೆ ಹೋಗುವಂಥ ಸಾಧ್ಯತೆ ಇದೆ, ಅದು ಗೊತ್ತಿಲ್ಲ, ಕೋರ್ಟಲ್ಲಿ ಡಿಸೈಡ್ ಆಗಬೇಕು. ಹೋರಾಟ ಅಂತೂ ನಡೆದಿದೆ. ಮೂಡಾ ಪಾದಯಾತ್ರೆ ಕೂಡ ಯಶಸ್ವಿಯಾಗಿ ಸೈಟ್ ವಾಪಸ್ ಕೊಡೋ ತನಕ ಮಾಡಿದ್ವಾ ಇಲ್ವಾ? ಸೊ ವಿಜಯೇಂದ್ರ ನಾಯಕತ್ವಕ್ಕೆ ಅಲ್ಲೂ ಜಯ ಸಿಕ್ಕಿದೆಯಲ್ಲ. 2 ಪ್ರಮುಖ ಪ್ರಕರಣಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರಲ್ಲ ಅನ್ನುವ ರಿಪೋರ್ಟ್ ಕಾರ್ಡನ್ನು ಶಾಸಕರು ಉಸ್ತುವಾರಿಯ ಎದುರು, ಅಂದರೆ ಹೈಕಮಾಂಡ್ನ ಎದುರು ಇಟ್ಟಿದ್ದಾರೆ. ಹಾಗೆ ಈ 1 ವರ್ಷದಲ್ಲಿ ಸಿಕ್ಕಿರುವಂಥ ಒಂದು ದೊಡ್ಡ ಚಾನ್ಸ್ ಅಂದ್ರೆ ಅದು ಲೋಕಸಭಾ ಚುನಾವಣೆ ಆಗಿತ್ತು. ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಬಂದಂಥ ಚುನಾವಣೆ ಲೋಕಸಭಾ ಚುನಾವಣೆ. ಆ ಚುನಾವಣೆಯಲ್ಲಿ ರಾಷ್ಟ್ರವ್ಯಾಪಿ ಬಿಜೆಪಿಗೆ ಎಲ್ಲ ಕಡೆ ಹೊಡೆತ ಬಿದ್ದಿದೆ. ಅನಿರೀಕ್ಷಿತವಾದಂಥ ಒಂದು ರಿಸಲ್ಟ್ ಬಂದಿದೆ. ಎಕ್ಸ್ಪೆಕ್ಟೆಡ್ ಬಹುತೇಕ ರಾಜ್ಯಗಳಲ್ಲಿ ಟಾರ್ಗೆಟ್ ರೀಚ್ ಆಗಿಲ್ಲ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಪ್ರಬಲ ನಾಯಕರು ಗ್ಯಾರಂಟಿ ಅಸ್ತ್ರವನ್ನು ಹಿಡಿದು ಧುಮುಕಿದ್ರೂ ಕೂಡ 19 ಸೀಟ್ಸ್ ಬರೋದಕ್ಕೆ ಯಶಸ್ವಿ ಆಯಿತು. ಅಲ್ಲೂ ವಿಜಯೇಂದ್ರ ಹೇಳಿದಂಥ ಕೆಲವು ಸೀಟಲ್ಲಿ, ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಸಿಗಲಿಲ್ಲ. ಇದ್ದವ್ರನ್ನೇ ಮುಂದುವರೆಸಿದ್ದು, ಬದಲಾವಣೆ ಮಾಡದೇ ಇರೋದು ಹೆಚ್ಚು ಕಡಿಮೆ ಆಗಿದ್ದು ಬಿಟ್ಟರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಸಮಾಧಾನಕರವಾದಂಥ ಫಲಿತಾಂಶ ಸಿಗುವಂತೆ ಮಾಡಿದ್ದಾರಲ್ವಾ, ಅದು ಬಿಗ್ ಟಾಸ್ಕ್ ಆಗಿತ್ತು. ಅದರಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಅನ್ನೋದು ಶಾಸಕರು ಉಸ್ತುವಾರಿಯ ಎದುರು ಇಟ್ಟಿರುವಂಥ ರಿಪೋರ್ಟ್. ಹಾಗೆ ಬೈ ಎಲೆಕ್ಷನ್ನಲ್ಲಿ ಸೋಲಾಯಿತು ಅನ್ನೋದನ್ನು ಈಗ ಎಲ್ಲರೂ ಹೇಳ್ತಿದ್ದಾರೆ. ಬಹುತೇಕ ಎಲ್ಲ ಸರ್ಕಾರಗಳಿದ್ದಾಗ, ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವ ಸರ್ಕಾರ ಇದೆಯೋ ಆ ಪಕ್ಷಕ್ಕೇನೆ ಬೈ ಎಲೆಕ್ಷನ್ ಅನುಕೂಲ ಆಗಿದೆ. ಅದು ಹಿಂದಿನಿಂದ ನಡ್ಕೊಂಡು ಬಂದಿರೋದು. ಅಷ್ಟು ಸುಲಭ ಅಲ್ಲ ಅಧಿಕಾರದಲ್ಲಿ ಇರೋರ ವಿರುದ್ಧ ಬೈ ಎಲೆಕ್ಷನ್ ಗೆಲ್ಲೋದು ಅನ್ನೋದನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನ ಕೂಡ ಆಗಿದೆ. ಅಷ್ಟಲ್ಲದೆ ವಿಜಯೇಂದ್ರ ನಾಯಕತ್ವಕ್ಕೆ ವಿರೋಧ ಇದೆ ಅನ್ನೋದಾದ್ರೆ ಸರಿ, ಎಲ್ಲರೂ ಒಪ್ಕೊಳ್ಳುವಂಥ ನಾಯಕತ್ವ ಯಾವುದಿದೆ ತೋರಿಸ್ಬಿಡ್ಲಿ. ಆ ಒಂದು ಬಿಗ್ ಮೆಸೇಜನ್ನು ರವಾನಿಸಿರೋದು. ಈಗ ಯಾರ್ಯಾರಪ್ಪ ಪ್ರಯತ್ನ ಮಾಡ್ತಿರೋದು? ಯತ್ನಾಳ್ ಬಣದವರು, ಮತ್ತೊಂದು ಕಡೆ ಬೊಮ್ಮಾಯಿಯವರ ತಟಸ್ಥ ಬಣ ಅಂತ 3ನೇದೊಂದು ಬಣ ಹುಟ್ಕೊಂಡಿದೆ. ಬೊಮ್ಮಾಯಿಯವರು ಅಥವಾ ಅವ್ರ ಟೀಮಲ್ಲಿ ಸುನೀಲ್ ಕುಮಾರ್ ಅವರು ಯಾರಾದರೂ ಒಬ್ಬರು ಸೆಡ್ ಹೊಡಿಬೇಕು ಅನ್ನೋ ಪ್ರಯತ್ನ ಆಗ್ತಿದೆ. ಈಗ ಬೊಮ್ಮಾಯಿಯವ್ರ ನಾಯಕತ್ವದಲ್ಲಿಯೇ
BJP ಬಹಳ ದೊಡ್ಡ ಕುಸಿತವನ್ನು ನೋಡಿದೆ ಕಳೆದ 23 ಚುನಾವಣೆಯಲ್ಲಿ ಅನ್ನುವಂಥ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಲಾಗಿದೆ. ಹಾಗಾದರೆ ಬೊಮ್ಮಾಯಿಯವರ ನಾಯಕತ್ವ ಯಶಸ್ವಿಯಾಗಿದೆಯಾ? ಎಲ್ಲವನ್ನೂ ನೋಡಿದ್ದೇ ಆಗಿದೆ. ಈಗ ವಿಜಯೇಂದ್ರಗೆ ಹೊಸದಾಗಿ ಸಿಕ್ಕಿರೋದು ಅವಕಾಶ, ಅದು ಕೂಡ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ 1 ವರ್ಷ ಸ್ಟಡಿ ಮಾಡಿದೆ ಹೈಕಮಾಂಡ್. ವಿಜಯೇಂದ್ರಗೆ ಕುರ್ಚಿ ಸಿಗೋಕ್ಕೂ ಮುನ್ನ ಸುಮಾರು ವರ್ಷಗಟ್ಟಲೆ ಆ ಸ್ಥಾನ ಖಾಲಿ ಇತ್ತಲ್ವ, ಹೈಕಮಾಂಡ್ ಅಲ್ಲಿಗೆ 1 ವರ್ಷ ಯೋಚನೆ ಮಾಡಿದೆ. ಬಹಳ ಯೋಚಿಸಿ ಅಳೆದು ತೂಗಿ ಯಾರು ಉತ್ತಮರು, ಇರೋರಲ್ಲಿ ಯಾರು ಬೆಟರು, ಯಾರಿಗೇನು ಶಕ್ತಿ ಇದೆ ಅಂತೆಲ್ಲ ಅಧ್ಯಯನ ಮಾಡಿ ಅವಕಾಶ ಕೊಟ್ಟಿರೋದಲ್ವ, ಎಲ್ಲರ ಅಭಿಪ್ರಾಯವನ್ನು ತಗೊಂಡೇ ಅವಕಾಶ ಕೊಟ್ಟಿರೋದಲ್ವ. ಮತ್ತ್ಯಾಕೆ 1 ವರ್ಷಕ್ಕೆ ಬದಲಾವಣೆ? ಯಾರೇ ಇದ್ದರೂ ಯಾವುದೇ ಸ್ಥಾನಮಾನ ಹುದ್ದೆ ಮತ್ತೊಂದಿರಲಿ 1 ವರ್ಷ ಅನ್ನೋದು ಇನ್ನೂ ಆರಂಭ. ಅದು 1 ವರ್ಷದಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಒಬ್ಬ ರಾಜ್ಯಾಧ್ಯಕ್ಷ? ಹಾಗಾದರೆ ಸಿಕ್ಕಿದ ತಕ್ಷಣ ಅನ್ನುವಂಥ ಪ್ರಶ್ನೆಯನ್ನು ಹೈಕಮಾಂಡ್ ಮುಂದೆ ಶಾಸಕರು ಇಟ್ಟು ಕಳಿಸಿದ್ದಾರೆ, ಅಂದರೆ ಉಸ್ತುವಾರಿಯ ಮೂಲಕ ಕಳಿಸಿದ್ದಾರೆ. ಪ್ರಮುಖವಾಗಿ ಅನುಭವಿ ಅಲ್ಲ ಬಚ್ಚ ಅಂತ ಹೇಳ್ತಾರಲ್ಲ, ಹಾಗೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಓಡಾಡುವಂಥ ರಾಜ್ಯಾಧ್ಯಕ್ಷ ನಮಗೆ ಬೇಡ, ಎಳಸು ಅಂತ ಹೇಳ್ತಾರಲ್ಲ, ವಯಸ್ಸಿನ ಆಧಾರದಲ್ಲಿ ಮಾತಾಡೋದಕ್ಕೆ ಹೋದರೆ ವಿಜಯೇಂದ್ರಗೆ 50 ಆಸುಪಾಸು ಹತ್ತಿರ ಬರ್ತಿದೆ, 45+ ಆಗಿದೆ. ಅದೇ ಮಾತನ್ನಾಡುವಂತಹ ಅಂಥ ಕಮೆಂಟ್ ಮಾಡುವಂಥ ಯತ್ನಾಳ್ ಅವ್ರಿಗೆ ಅವತ್ತು ವಾಜಪೇಯಿ ಅವರ ಗೌರ್ಮೆಂಟಲ್ಲಿ ಕ್ಯಾಬಿನೆಟಲ್ಲಿ ಸ್ಥಾನಮಾನ ಸಿಕ್ಕಿತ್ತಲ್ಲ, ಅವರು ಮಿನಿಸ್ಟರ್ ಆಗಿದ್ರಲ್ಲ, ಅವಾಗ ಅವ್ರಿಗೆ 32-33 ವರ್ಷ ಅಷ್ಟೇ. ಅದನ್ನು ನೋಡಿ ಶಾಸಕರೇ ಒಬ್ಬರು ಹೇಳಿದ್ದಾರೆ. ಏನಂತ? ಹಾಗಾದರೆ ನಿಮ್ಮ ವಯಸ್ಸು ಆವಾಗ ತುಂಬ ಚಿಕ್ಕದಿತ್ತು, ಅನುಭವ ಇರಲಿಲ್ಲ ಅಂತ ಯಾರಾದರೂ ಯತ್ನಾಳ್ ಅವರೇ ನಿಮಗೆ ಕಮೆಂಟ್ ಮಾಡಿದ್ರ? ಯುವಕ ಅನ್ನೋ ಕಾರಣಕ್ಕೆ, ಉತ್ಸಾಹಿ ಅನ್ನೋ ಕಾರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಬೆನ್ನು ತಟ್ಟಿದ್ರೋ ಅಥವಾ ಎಳಸು ಅಂತ ಕಾಲು ಎಳೆದಿದ್ರೋ? ಈಗ ವಿಜಯೇಂದ್ರಗಷ್ಟು ಅನುಭವ ಆಗಿದೆ ಅನ್ನುವಂತಹ ಕೌಂಟರನ್ನು ಕೊಟ್ಟು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರೋದು ಹೈಕಮಾಂಡ್ಗೆ. ನೋಡಿ, BJPಯ ಶಾಸಕರೇ ಒಬ್ಬರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳ್ತಾರೆ ಅದನ್ನೇ. ಯತ್ನಾಳ್ ಅವರೇ ನೆನಪು ಮಾಡ್ಕೊಳ್ಳಿ, ನೀವು ಕೇಂದ್ರ ಮಂತ್ರಿ ಆಗಿದ್ದೆ ನಾನು ಆ ಕಾಲದಲ್ಲೇ ಅಂತ ಹೇಳ್ತಿರಲ್ಲ, ಆಗ ನಿಮಗೆ ಎಷ್ಟು ವಯಸ್ಸಾಗಿತ್ತು, ಇತ್ತ ನಿಮ್ಗೆ ಅನುಭವ, ಆಮೇಲೆ ಬಂದಿದ್ದಲ್ವ ಅನುಭವ ಅನ್ನುವ ಕೌಂಟರನ್ನು ಕೊಟ್ಟಿರೋದು. ಈ ರೀತಿ ಬಹುಪಾಲು ಶಾಸಕರು ಈ ಮೀಟಿಂಗಲ್ಲಿ ಉಸ್ತುವಾರಿಗೆ ವಿಜಯೇಂದ್ರ ಪರವಾಗಿ ಬೆಂಬಲವನ್ನು ಕೊಟ್ಟು ಕಳಿಸಿರೋದು ಮತ್ತು ಚಾರ್ಜ್ ಶೀಟ್ ರೀತಿಯಲ್ಲಿ ಈ ವಿರೋಧಿ ಬಣದ ವಿರುದ್ಧ ಹಲವು ವಿಚಾರಗಳನ್ನು ದೂರಾಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ವಿಜಯೇಂದ್ರ 1 ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನುವ ಲೆಕ್ಕವನ್ನೂ ಇಟ್ಟು ಕಳಿಸಿದ್ದಾರೆ. ಇತಿಹಾಸ ನೆನಪು ಮಾಡ್ಕೊಂಡು ಬಂದರೆ ಯಡಿಯೂರಪ್ಪನವ್ರಿಗೂ ಹಂತದಲ್ಲೂ ವಿರೋಧಿಗಳಿರಲಿಲ್ವಾ? ಅವ್ರಿಗೆ ವಿರೋಧ ಇರಲಿಲ್ವಾ? ಈಶ್ವರಪ್ಪನವರೇ ಸೆಡ್ ಹೊಡೆದಿರಲಿಲ್ವಾ? ಹಿಂದ ರಾಜ್ಯಪಾಲರಿಗೆ ಲೆಟರ್ ಬರೆದಿದ್ದು ಎಲ್ಲ ಆಗಿದೆ. ಸರಿ, ಈಗ ಹಾಗಾದರೆ ಈಶ್ವರಪ್ಪನವರ ಸಾಮರ್ಥ್ಯ ಏನು ಅನ್ನೋದು ಪ್ರೂವ್ ಆಯ್ತಲ್ಲ, ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಮೂಲೆ ಗುಂಪಾಗಿದ್ದಾರೆ. ಈಗ ಪಕ್ಷ ಇಲ್ಲದೆ ಅವರು ಏನೂ ಅಲ್ಲ ಅನ್ನೋದು ಸಾಬೀತಾಗಿದೆ. ಠೇವಣಿಯನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಯಡಿಯೂರಪ್ಪನವರ ಜೊತೆಗಿದ್ದಾಗ ಶಿವಮೊಗ್ಗದಲ್ಲಿ ಅವರು ಕೂಡ ಒಬ್ಬ ದೊಡ್ಡ ಲೀಡರ್ ಅಂತ ಮೆರೀತಿದ್ದವರು ಯಡಿಯೂರಪ್ಪನವರಿಂದ ದೂರವಾಗಿ ಪಕ್ಷದಿಂದ ಹೊರಬಿದ್ದ ಮೇಲೆ ಏನಾಯ್ತು ಅವ್ರ ಕಥೆ? ಹಾಗಾದರೆ ಠೇವಣಿನೂ ಉಳಿಸ್ಕೊಳ್ಳೋಕ್ಕಾಗಿಲ್ವಲ್ಲ. ಅಷ್ಟೇ ಅವರ ಸಾಮರ್ಥ್ಯ, ಸ್ವಸಾಮರ್ಥ್ಯ ಅಷ್ಟೇ ಅನ್ನೋದು ಸಾಬೀತಾಯಿತು. ಅದೇ ರೀತಿಯಲ್ಲಿ ಪಕ್ಷದಲ್ಲಿ ಈಗ 2, 3, 4 ಜನ ಬಾಯಿ ಬಡ್ಕೊಳ್ತಿದ್ದಾರೆ ಅಂದ ಮಾತ್ರಕ್ಕೆ, ಮೀಡಿಯಾದಲ್ಲಿ ಅವರ ಸ್ಟೇಟ್ಮೆಂಟ್ಗಳು ಹೈಪ್ ಆದ ಮಾತ್ರಕ್ಕೆ ಹಾಗಾದರೆ ವಿಜಯೇಂದ್ರಗೆ ಸಾಮರ್ಥ್ಯ ಇಲ್ಲ ಅಂತನ ಅರ್ಥ? ಈ ರೆಬಲ್ಗಳ ವಿರುದ್ಧ ಯಾಕೆ ಕ್ರಮವಾಗ್ತಿಲ್ಲ? ಇವರನ್ನು ತಕ್ಷಣ ಬಾಯಿ ಮುಚ್ಚಿಸೋದು ಹೈಕಮಾಂಡ್ಗೆ ದೊಡ್ಡ ಕೆಲಸವ. ಈಶ್ವರಪ್ಪನವರನ್ನ ಈಗ ಸುಮ್ಮನೆ ಕೂರಿಸಲಾಯ್ತು, ಪಕ್ಷಕ್ಕೆ ಏನಾದ್ರು ಡ್ಯಾಮೇಜ್ ಆಯ್ತಾ, ಸಮಸ್ಯೆ ಆಯ್ತಾ, ಲಾಸ್ ಆಯ್ತಾ? ಅದೇ ರೀತಿಯಲ್ಲಿ ಈಗ ಮಾತಾಡ್ತಿರೋರು ಕೆಲವರು ಆಕ್ಷನ್ ತಗೊಳ್ಬಹುದು, ಹಲವರು ನಾವು ವಿಜಯೇಂದ್ರ ಬೆನ್ನಿಗಿದ್ದೀವಿ ಅನ್ನುವಂಥ ದೂರನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸಿರೋದು. ಯಡಿಯೂರಪ್ಪನವರು ಹೊರಗಡೆ ಹೋಗಿ KJP ಅಂತ ಸೆಡ್ ಹೊಡೆದಾಗ ಆಗಲೂ BJPಗೆ ಲಾಸ್ ಆಗಿತ್ತು. ಆಮೇಲೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗಲೂ ಕೂಡ ಪಕ್ಷ 60ಕ್ಕೆ ಜಾರಿ, ಅಲ್ಲೂ ಕೂಡ ಸಮಸ್ಯೆ ಆಯಿತು. ಅದೆಲ್ಲವನ್ನು ನೋಡಿ ಹೈಕಮಾಂಡ್ ಮತ್ತೆ ಯಡಿಯೂರಪ್ಪನವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಮಣೆ ಹಾಕಿದ್ದು, ವಿಜಯೇಂದ್ರಗೆ ಪಟ್ಟ ಕಟ್ಟಿದ್ದು ಇದೆಲ್ಲ ನೋಡಿದ್ದೀವಿ. ಅದೇ ಕಾರಣದಿಂದ ಈಗಲೂ ಬಹುತೇಕ ಎಲೆಕ್ಷನ್ ನಡೆಸದೆ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡುವ ಬಹುತೇಕ ಸಾಧ್ಯತೆ ಕಂಡು ಬರ್ತಿರೋ ಹೊತ್ತಲ್ಲಿ ಹೈಕಮಾಂಡ್ ಆಲ್ರೆಡಿ ಒಂದು ಹೆಸರನ್ನು ಫೈನಲ್ ಮಾಡಿಕೊಂಡು ಹೆಸರಿಗೆ ಚುನಾವಣೆ ಅನ್ನುವ ಒಂದು ಪ್ರಾಸೆಸ್ ನಡೆಸಿ ಚುನಾಯಿತ ಅಧ್ಯಕ್ಷ ಅನ್ನುವ ಪಟ್ಟ ಕಟ್ಟೋದಕ್ಕೆ ತಯಾರಿ ಮಾಡ್ತಿರೋ ಹೊತ್ತಲ್ಲಿ ಶಾಸಕರ ಬಲವೂ ವಿಜಯೇಂದ್ರಗೆ ಸಿಗ್ತಾ.
ಹೈಕಮಾಂಡ್ ತಲೆಯಲ್ಲಿ ಯಾವ ಹೆಸರಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಯಾರನ್ನೇ ತಂದು ಕೂರಿಸಿದ್ರು ಅಥವಾ ಇರೋರನ್ನ ಮುಂದುವರಿಸಿದ್ರು ಅದು ಚುನಾವಣೆಯ ಮೂಲಕ ಅಲ್ಲ, ಬಹುತೇಕ ಆಯ್ಕೆಯಾಗತ್ತೆ, ಆದರೆ ಎಲ್ಲರ ಒಮ್ಮತದಿಂದ ಅನ್ನುವ ಒಂದು ಬಿಗ್ ಮೆಸೇಜ್ ರವಾನೆ ಆಗತ್ತೆ. ಈ ಹೊತ್ತಲ್ಲಿ ಹೆಡ್ ಕೌಂಟ್ ಕೂಡ ತೋರಿಸುವಲ್ಲಿ ಯಶಸ್ವಿಯಾದ್ರ. ಹಾಗಾದ್ರೆ BY ವಿಜಯೇಂದ್ರ ಈ ಬೆಳವಣಿಗೆ ಈಗ ಯತ್ನಾಳ್ ಬಣಕ್ಕೆ ಆಘಾತಕಾರಿಯಾಗಿದೆ. ಸೊ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದಿಕ್ಕೆ ಯಾವುದೇ ಕಾರಣಗಳಿಲ್ಲ. ಬರೀ 1 ವರ್ಷ ಆಗಿದೆ, ಅವ್ರಿಗೊಂದು ಒಳ್ಳೆ ಅವಕಾಶ ಕೊಟ್ಟು ನೋಡಿ, 3 ವರ್ಷ ಅವ್ರಿಗೆ ಮತ್ತೆ ಅವಕಾಶವನ್ನು ಕೊಡಿ ಅನ್ನುವಂತಹ ರಿಪೋರ್ಟ್ ಅನ್ನ ಶಾಸಕರು ಉಸ್ತುವಾರಿ ಎದುರಿಟ್ಟಿದ್ದಾರೆ. ಅದೇ ರೀತಿ ವಿರೋಧಿ ಬಣ ಕೂಡ ಅವರದ್ದೇ ಆದ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಅವರದ್ದು ಒಂದು ದೂರ ಹೋಗಿದೆ. ಆದರೆ ಹೆಚ್ಚು ಶಾಸಕರು BYV ಬೆನ್ನಿಗೆ ನಿಂತಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೂ ಕೂಡ ಅದೇ ರಿಪೋರ್ಟ್ ಹೋಗುತ್ತಾ ಕಾದ್ ನೋಡ್ಬೇಕು. ಗೌಪ್ಯ ಮತದಾನ ಆದ್ರೆ ಲೆಕ್ಕ ಬೇರೆನೇ ಇರುತ್ತೆ ಅಂತ ಯತ್ನಾಳ್ ಬಣ ಹೇಳ್ತಿದೆ. ಬಟ್ ಶಾಸಕರು ಓಪನ್ ಆಗಿ ಹೇಳ್ತಿದ್ದಾರಲ್ಲ ಅನ್ನೋ ರೀತಿಯಲ್ಲಿ ವಿಜಯೇಂದ್ರ ಆತ್ಮವಿಶ್ವಾಸ ಕಾಣಿಸ್ತಿರೋದು ಕಾದು ನೋಡ್ಬೇಕು. ಒಟ್ನಲ್ಲಿ ಈಗ ರೆಬಲ್ಸ್ ದಿಢೀರಂತ ಇಷ್ಟು ಸಿಡಿದಿರೋದಕ್ಕೆ ಕಾರಣ ವೆರಿ ಸಿಂಪಲ್, ಕ್ಲಿಯರ್ ಆಗಿ ಕಾಣಿಸ್ತಿರೋದು ಇಲ್ಲಿ ಪಾಸ್ ಆಗ್ಬಿಟ್ರೆ. ಈ ಪಾಯಿಂಟ್ ಅಲ್ಲಿ ವಿಜಯೇಂದ್ರ ಏನಾದ್ರು ಹೈಕಮಾಂಡ್ ಮನವೊಲಿಸಿ ಶಾಸಕರ ಮನಗೆದ್ದು ಮತ್ತೆ ಅಧ್ಯಕ್ಷರಾಗಿ ಮುಂದುವರೆದ್ರೆ ಮುಂದಿನ ಚುನಾವಣೆ ಅವರ ನಾಯಕತ್ವದಲ್ಲಾಗತ್ತೆ. ಯಾರು ಅಧ್ಯಕ್ಷರಿದ್ದಾರೋ, ಯಾರ ನಾಯಕತ್ವದಲ್ಲಿ ಚುನಾವಣೆ ಆಯ್ತೋ, ಸಹಜವಾಗಿ ಅಧಿಕಾರಕ್ಕೆ ಬಂದ್ರೆ ಅವರು ಮುಖ್ಯಮಂತ್ರಿ ಸೀಟ್ನತ್ತ ಹೆಜ್ಜೆ ಇಡೋದಕ್ಕೆ ದಾರಿ ಈಸಿಯಾಗಿ ಓಪನ್ ಆಗ್ಬಿಡತ್ತೆ. ಹಾಗಾಗಿ ಇದು ಒಂದೇ ಚಾನ್ಸ್ ರೆಬೆಲ್ಗಳಿಗೆ ವಿಜಯೇಂದ್ರ ಅವರನ್ನ ಈ ದಾರಿಯಿಂದ ಪಕ್ಕಕ್ಕೆ ಸರಿಸೋದಕ್ಕಿರೋದು. ಈ ಚಾನ್ಸ್ ಕೈ ತಪ್ಪಿದ್ರೆ 28ರ ಚುನಾವಣೆ ಅವರ ಕೈಗೆ ಬಂದು ಬಿಡುತ್ತೆ ಅನ್ನುವಂಥ ಆತಂಕ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಮಾಡು ಇಲ್ಲವೇ ಮಾಡಿ, ವಿಜಯೇಂದ್ರ ಅವ್ರನ್ನ ಮುಗಿಸ್ಬೇಕಂದ್ರೆ ಇದೊಂದೇ ಚಾನ್ಸ್, ಹೇಗಾದ್ರೂ ಅದು ಸಾಧ್ಯವಾಗಬೇಕು ಅಂತ ಪಣ ತೊಟ್ಟಂತೆ ಕಾಣಿಸ್ತಿದೆ. ಆದ್ರೆ ಹೈಕಮಾಂಡ್ ನನಗೆ ಆಶೀರ್ವಾದ ಮಾಡುತ್ತೆ ಅನ್ನೋ ವಿಶ್ವಾಸದಲ್ಲಿ ವಿಜಯೇಂದ್ರ ಇದ್ದಾರೆ. ಯಾರ ಕೈ ಮೇಲಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.